ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರ್ ನಗರದಲ್ಲಿರುವಂತಹ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಎಲ್ ಭೈರಪ್ಪ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಈ ಸಂಬಂಧಪಟ್ಟಂತೆ ವೈದ್ಯರು ಈಗ ಅದಕ್ಕೆ ಈಗಾಗಲೇ ಈ ವಿಚಾರವನ್ನ ಅಧಿಕೃತವಾಗಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅಂತ ಸಾಹಿತ್ಯ ಲೋಕದ ಪದ್ಮಭೂಷಣ ಎಲ್ ಭೈರಪ್ಪ ಅವರು ಕಳೆದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇತ್ತು. ಅವ್ರಿಗೆ ಏಜ್ ಒಂದು ಫ್ಯಾಕ್ಟರ್ ಆಯಿತು. ಈ ಸಂಬಂಧಪಟ್ಟಂತೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ರು. ಅಂತಿಮವಾಗಿ ಈಗ ಅವರು ಈ ಒಂದು ಸಾಕಷ್ಟು ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರುವಂಥದ್ದು ಗೊತ್ತಿರುವಂಥದ್ದೇ. ಈಗ ಉಳಿದಂತೆ ಈಗ ಅಧಿಕೃತವಾಗಿ ಏನು ಒಂದು ವೈದ್ಯರು ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಈ ವಿಚಾರವನ್ನ ಮುಂದೆ ಹೇಗೆ ಮಾಡಬೇಕು ಅನ್ನೋದು ಅವರ ಕುಟುಂಬಸ್ಥರ ಜೊತೆ ಎಲ್ಲ ಮುಂದಿನ ಹಂತದಲ್ಲಿ ಮಾತಾಡಿ ಮುಂದಿನ ಹಂತದ ಕರೆಯಾಗಿ ಮುಂದಾಗ್ತಾರೆ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರ್ ನಗರದಲ್ಲಿರುವಂತಹ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಎಲ್ ಭೈರಪ್ಪ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಈ ಸಂಬಂಧಪಟ್ಟಂತೆ ವೈದ್ಯರು ಈಗ ಅದಕ್ಕೆ ಈಗಾಗಲೇ ಈ ವಿಚಾರವನ್ನ ಅಧಿಕೃತವಾಗಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅಂತ ಸಾಹಿತ್ಯ ಲೋಕದ ಪದ್ಮಭೂಷಣ ಎಲ್ ಭೈರಪ್ಪ ಅವರು ಕಳೆದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಇತ್ತು. ಅವ್ರಿಗೆ ಏಜ್ ಒಂದು ಫ್ಯಾಕ್ಟರ್ ಆಯಿತು. ಈ ಸಂಬಂಧಪಟ್ಟಂತೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ರು. ಅಂತಿಮವಾಗಿ ಈಗ ಅವರು ಈ ಒಂದು ಸಾಕಷ್ಟು ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿರುವಂಥದ್ದು ಗೊತ್ತಿರುವಂಥದ್ದೇ. ಈಗ ಉಳಿದಂತೆ ಈಗ ಅಧಿಕೃತವಾಗಿ ಏನು ಒಂದು ವೈದ್ಯರು ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಈ ವಿಚಾರವನ್ನ ಮುಂದೆ ಹೇಗೆ ಮಾಡಬೇಕು ಅನ್ನೋದು ಅವರ ಕುಟುಂಬಸ್ಥರ ಜೊತೆ ಎಲ್ಲ ಮುಂದಿನ ಹಂತದಲ್ಲಿ ಮಾತಾಡಿ ಮುಂದಿನ ಹಂತದ ಕರೆಯಾಗಿ ಮುಂದಾಗ್ತಾರೆ.